ಸ್ನೇಹಿತರೆಲ್ಲರಿಗೂ ನಮಸ್ತೆ. ನಿಮ್ಮ ಪ್ರೀತಿಯ ಮುತ್ತರಾಜ್. ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ತುಂಬಾ ಜನ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಕಷ್ಟ ಅಂತ ಹೇಳಿದ್ರೆ ಸರಿಯಾದ ವಿಧಾನದಲ್ಲಿ ಅಪ್ರೋಚ್ ಮಾಡಿರಲ್ಲ, ಅದಕ್ಕೆ ಕಷ್ಟ ಅನ್ಸಿರುತ್ತೆ. ಅಂಡ್ ಅಗೈನ್ ಇಮಿಡಿಯೇಟ್ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಅದಕ್ಕೆ ಕಷ್ಟ ಅನ್ಸಿರುತ್ತೆ. ಕಂಪನಿಲಿ ಸಿಗುವಂತ ಪ್ರಾಡಕ್ಟ್ ನ ಯೂಸ್ ಮಾಡದೇನೆ ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತಾ ಇರ್ತಾರೆ, ಅದಕ್ಕೆ ಕಷ್ಟ ಅನ್ಸಿರುತ್ತೆ. ಕಲಿಯೋದಕ್ಕೆ ರೆಡಿ ಇರೋದಿಲ್ಲ, ಇಲ್ಲಿ ಸಿಗ್ತಕ್ಕಂಥ ಎಜುಕೇಶನ್ ತಗೊಳ್ಳೋದಕ್ಕೆ ರೆಡಿ ಇರಲ್ಲ, ಅದಕ್ಕೆ ಕಷ್ಟ ಅನ್ಸ್ತಾ ಇರುತ್ತೆ. ಅಂಡ್ ಮೇಜರ್ ಆಗಿ ಜನ ಏನಾದರೂ ರಿಜೆಕ್ಟ್ ಮಾಡಿದ್ರೆ ಕಷ್ಟ ಅನ್ಸುತ್ತೆ. ರಿಜೆಕ್ಟ್ ಮಾಡಿದಾಗ ಯಾಕೆ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ನಾವು ಅವರಿಗೆ ಡೆಫಿನೆಟ್ ಆಗಿ ಕಂಪನಿ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ಖಂಡಿತ ಕನೆಕ್ಟ್ ಆಗ್ತಾರೆ. ಓಕೆ, ಪೇಷನ್ಸ್ ಇರಬೇಕು. ಬಿಸ್ನೆಸ್ ಅಂದ್ರೆ ಯಾವುದು ಇಮಿಡಿಯೇಟ್ ಆಗಿ ಇನ್ಕಮ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು. ಮೇಜರ್ ಆಗಿ ಪೇಷನ್ಸ್ ಇಂದ ಕಲಿಕೆಗೆ ಫೋಕಸ್ ಮಾಡಿ, ಓಕೆ, ಕನ್ಸಿಸ್ಟೆನ್ಸಿಯಾಗಿ ಕೆಲಸ ಮಾಡಬೇಕು. ತುಂಬಾ ಜನ ವೀಕ್ಲಿ ಒನ್ಸ್ ಅಪ್ರೋಚ್ ಮಾಡಕ್ ಹೋಗ್ತಾರೆ, ಮಂತ್ಲಿ ಒನ್ಸ್ ಅಪ್ರೋಚ್ ಮಾಡ್ತಾರೆ. ಕೆಲವರು ಬಂದಾಗ ಅಂದ್ರೆ ಕಂಪನಿಗೆ ಜಾಯಿನ್ ಆದಾಗ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಾ ಇರ್ತಾರೆ, ಅಪರ್ಚುನಿಟಿ ಬಗ್ಗೆ ಶೇರ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಗ್ಯಾಪ್ ತಗೊಂತಾರೆ, ಮತ್ತೆ ಹೇಗೇನು ಏನೋ ಮಾಡಕ್ ಹೋಗ್ತಾರೆ, ಅಲ್ಲಿ ರಿಸಲ್ಟ್ ಬರೋದಿಲ್ಲ, ಅದಕ್ಕೆ ಕಷ್ಟ ಅನಿಸ್ತಿರುತ್ತೆ. ಓಕೆ, ನೀವು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ವಿನ್ ಆಗಬೇಕು ಅಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ನಾನು ಗೈಡ್ ಮಾಡ್ತೀನಿ.